ಎಕ್ಕದ ಗಿಡದ ಬುಡದಲ್ಲಿ ಈ ಮೂರು ವಸ್ತುಗಳನ್ನು ಇಟ್ಟು ಭಕ್ತಿಯಿಂದ ಸಂಕಲ್ಪ ಸಹಿತ ಪೂಜೆ ಮಾಡಿಬಿಡಿ, ಕೋಟಿ ಕೋಟಿ ಸಾಲಗಳು ತೀರಿ ಹೋಗುತ್ತದೆ. ಎಕ್ಕದ ಗಿಡದ ಬುಡದಲ್ಲಿ ಸಾಕ್ಷಾತ್ ದೈವ ಸ್ವರೂಪ ಲಕ್ಷಣಗಳು ಇರುವುದರಿಂದ ನಿಮ್ಮ ಕೋರಿಕೆಗಳು ಆದಷ್ಟು ಬೇಗ ಈಡೇರುವಂತೆ ಫಲಕಾರಿ ಆಗುತ್ತದೆ. ದುಡ್ಡಿನ ಸಮಸ್ಯೆ ಇರಬಹುದು, ಸಾಲದ ಸಮಸ್ಯೆ ಇರಬಹುದು, ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೂ ಕೂಡ, ಸ್ವಂತ ಉದ್ಯೋಗದಲ್ಲಿ ಮುಂದೆ ಬರಬೇಕು ಅಂದರೂ ಕೂಡ ಈ ಮೂರು ವಸ್ತುಗಳು ನಿಮ್ಮನ್ನು ರಕ್ಷಣೆ ಮಾಡುತ್ತದೆ. ಅದೇನು ಅಂತ ಈ ವಿಡಿಯೋನ ಕೊನೆ ತನಕ ನೋಡಿ ಹೇಳ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟಗಳು ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ನೀವು ಈ ತಕ್ಷಣ ಪಂಡಿತ್ ಗುರುನಂದನ್ ದೀಕ್ಷಿತ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ. ದೀಕ್ಷಿತರು ಕೊಡುವಂತಹ ಪರಿಹಾರ ನಿಮ್ಮನ್ನು ಈ ಜನ್ಮ ಪೂರ್ತಿ ಚೆನ್ನಾಗಿ ಇಡುವಂತೆ ಮಾಡುತ್ತದೆ. ಇವತ್ತಿಗೂ ಕೂಡ ಸಾವಿರಾರು ಜನ ದೀಕ್ಷಿತರ ಬಳಿ ಪರಿಹಾರಗಳನ್ನು ಪಡೆಯುತ್ತಲೇ ಇದ್ದಾರೆ. ಯಾಕೆಂದರೆ ಅಷ್ಟು ಪರಿಣಾಮಕಾರಿ ರೀತಿಯಲ್ಲಿ ಪರಿಹಾರ ಹೇಳುವಲ್ಲಿ ಶುದ್ಧಹಸ್ತರಾಗಿದ್ದಾರೆ. ಈ ಒಂದು ಕಾರ್ಯ ಕೆಲಸಗಳನ್ನು ಮಾಡಿದರೆ ಸಾಕು. ಎಕ್ಕದ ಗಿಡದ ಬುಡದಲ್ಲಿ ಮೂರು ವಸ್ತುಗಳನ್ನು ದೀಕ್ಷಿತರು ಹೇಳಿದ ಹಾಗೆ ಇಟ್ಟು ಪೂಜೆ ಮಾಡಿ ನೋಡಿ, ಎಷ್ಟೇ ಸಾಲ ಇದ್ದರೂ, ಕೋಟಿಗಟ್ಟಲೆ ಸಾಲ ಇದ್ದರೂ ತೀರುತ್ತದೆ. ಪ್ರಮುಖವಾಗಿ ಏನು ಮಾಡಬೇಕು, ನೀವು ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಸ್ನಾನ ಮಡಿಯನ್ನು ಮಾಡಿಕೊಂಡು ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಹೋಗಬೇಕು. ಖರ್ಚಿಪಿನಷ್ಟು ಅಗಲ ಇದ್ದರೂ ಸಾಕು. ಮೊದಲು ಎಕ್ಕದ ಗಿಡದ ಬುಡಕ್ಕೆ ನೀರನ್ನು ಹಾಕಿ ನಂತರ ಒದ್ದೆ ಮಾಡಿಕೊಂಡಂತಹ ಭೂಮಿಯ ಮೇಲೆ ಬಟ್ಟೆಯನ್ನು ಹಾಸಬೇಕು. ಹಳದಿ ಬಟ್ಟೆಯನ್ನು ಹಾಸಿದ ನಂತರ 3 ಕವಡೆಗಳನ್ನು ಇಡಬೇಕು. ಇದು ತುಂಬನೇ ಪವಿತ್ರವಾದ ಲಕ್ಷ್ಮೀ ಕವಡೆಗಳು ಅಂತಲೇ ಕರೆಯುತ್ತಾರೆ. ಈ ಲಕ್ಷ್ಮೀ ಕವಡೆಗಳನ್ನು ಅದರ ಮೇಲಿಟ್ಟು 1 ಮುಷ್ಟಿ ಕಲ್ಲುಪ್ಪು ಹಾಗೂ 1 ಮುಷ್ಟಿಯಷ್ಟು ಅಕ್ಕಿಯನ್ನು ಸೇರಿಸಿ 5 ರೂಪಾಯಿ ನಾಣ್ಯವನ್ನಿಟ್ಟು 1 ಅರಿಶಿಣ, 1 ಚಿಟಿಕೆ ಕುಂಕುಮವನ್ನು ಹಾಕಿದ ನಂತರ ಅದನ್ನು ಬಿಗಿಯಾಗಿ ಗಂಟು ಹಾಕಿ ಕಟ್ಟಿ ಎಕ್ಕದ ಗಿಡದ ಬುಡದಲ್ಲಿ ಇಟ್ಟಾದ ನಂತರ ಭಕ್ತಿಯಿಂದ ಸಂಕಲ್ಪ ಸಹಿತ ಪೂಜೆ ಮಾಡಬೇಕು. ಮಾಡಿಕೊಂಡಿರುವ ಸಾಲಗಳು ತೀರುವಂತೆ ಆಗಲಿ, ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಆಗಲಿ, ಬರಬೇಕಿದ್ದ ದುಡ್ಡು ಕಾಸು ಬಂದು ಕೈ ಸೇರುವಂತೆ ಆಗಲಿ, ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು, ಆರ್ಥಿಕ ಪ್ರಗತಿ ಅಭಿವೃದ್ಧಿ ಆಗಬೇಕು, ಉದ್ಯೋಗದಲ್ಲಿ ಯಶಸ್ಸು ಕಾಣಬೇಕು ಅಂತ ಹೇಳಿ ಪೂಜೆ ಮಾಡಿ ಬಂದುಬಿಡಿ. ಆಮೇಲೆ ನೋಡಿ ಎಷ್ಟು ಬೇಗ ಒಂದೊಂದೇ ರೀತಿಯಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಆಗುತ್ತದೆ. ಈ ತಂತ್ರವನ್ನು ಮಾಡುವಾಗ ಲಕ್ಷ್ಮೀ ಕವಡೆಗಳನ್ನು ಪಂಡಿತರು, ದೈವಜ್ಞ, ಜ್ಯೋತಿಷಿಗಳು, ಗುರುಗಳು ಆದಂತಹ ರಘುನಂದನ್ ದೀಕ್ಷಿತರಿಂದ ಕೇಳಿ ಪಡೆದುಕೊಳ್ಳಿ. ನಿಜವಾಗ್ಲೂ ಕಷ್ಟದಲ್ಲಿದ್ದವರಿಗೆ ಕವಡೆಗಳನ್ನು ನೀಡುತ್ತಾರೆ. ಒಳ್ಳೆಯದಾಗುತ್ತೆ.